ಹಾಸನದಲ್ಲಿ ಮಾತನಾಡಿರುವಂತಹ ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡ ಸಂಸತ್ನಲ್ಲಿ ಸಂಖ್ಯಾಬಲದ ಮೇಲೆ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ರು. ಮಾಜಿ ಪ್ರಧಾನಿಯಾಗಿ ನನಗೆ ಭಾಷಣ ಮಾಡಲು ಅವಕಾಶವಿಲ್ವಾ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತಾನು ಶರೀರ ತ್ಯಜಿಸುವವರೆಗೂ ಕೂಡ ರಾಜಕಾರಣವನ್ನ ಮಾಡ್ತೇನೆ. ಸಿದ್ದರಾಮಯ್ಯ ಸೋಲಿಗೆ ಜಿಟಿ ದೇವೇಗೌಡ ಕಾರಣ ಅಲ್ಲ, ಜನರೇ ಕಾರಣ ಅಂತ ದೇವೇಗೌಡರು ಮಾತನಾಡಿದ್ದಾರೆ. 2004 ಜುಲೈ 20ನೇ ತಾರೀಕು ಕೊನೆಯ ಭಾಷಣ ಮಾಡಿದ್ದೇನೆ. ಅಲ್ಲಿಂದ ಮುಂದಕ್ಕೆ ಸಂಖ್ಯಾಬಲದ ಆಧಾರದ ಮೇಲೆ ಕಾಲ ನಿಗದಿ ಮಾಡಿ 2 ನಿಮಿಷ 3 ನಿಮಿಷ ಅಂತ ಹೇಳಿ ನನಗೆ ಮನಸ್ಸಿಗೆ ತೀವ್ರ ಆಘಾತ ಆಯಿತು. ಸ್ಪೀಕರು ಅದಾದಮೇಲೆ ಬಂದಂಥ ಎಲ್ಲ ಸ್ಪೀಕರು ಈ ನಿಯಮವನ್ನೇ ಪಾಲನೆ ಮಾಡಿದ್ರು. ಒಂದೊಂದು ಸಾರಿ ಮನಸ್ಸಿಗೆ ನೋವು, ನಿಮ್ಮ ಸ್ಪೀಚ್ ಬರೆದು ಕೊಡಿ ಅಂತ ಹೇಳಿದ್ರು. ಈ ದೇಶದ ಪ್ರಧಾನಮಂತ್ರಿಯಾಗಿ ನನ್ನ ಸ್ಪೀಚನ್ನು ಬರೆದು ಕೊಡುವಂಥ ಮಟ್ಟಕ್ಕೆ ಹೋದರೆ ನನಗೆ ಅದು ಭಾಳ ನೋವಾಯಿತು. ಅದರಿಂದ ನಾನು ನಿಲ್ಲೇಬಾರದು ಅಂತ ತೀರ್ಮಾನ ಕೊನೆಯ ದಿನ ನಾನು ಕಳೆದ ಲೋಕಸಭೆ ಕಳೆಯುವಾಗ ಹೇಳಿದೆ, ನಾನು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಇದನ್ನೆಲ್ಲ ಹೇಳಿದ್ದೇನೆ. ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೇನೆ, ಹೆಗ್ಡೆಯವ್ರನ್ನ 24/7 ಪಾಲಿಟಿಷಿಯನ್ ಅಂತ ಹೇಳಿ ಅಪಹಾಸ್ಯ ಮಾಡ್ತಾ ಇದ್ರು. ನಾನು ಸಕ್ರಿಯ ರಾಜಕಾರಣದಿಂದ ಕೊನೆಯ ಗಳಿಗೆವರೆಗೂ ನಾನು ನನ್ನ ಶರೀರ ತ್ಯಾಗ ಮಾಡೋವರೆಗೂ ಇರ್ತೇನೆ. ಆದರೆ ಲೋಕಸಭೆಗೆ ನಿಲ್ಲಲು ಅಂತ್ಯ ಮಾಡ್ತೇನೆ ಅಂತ ನಿಮ್ಮ ಹತ್ರ ಬಹಳ ಸಾರಿ ಹೇಳಿದ್ದೇನೆ. ಸಿದ್ದರಾಮಯ್ಯನ ಮೈಸೂರಲ್ಲಿ ಸೋಲಿಸಿದ್ದಾರೆ. ಅವ್ರ ಮನಸ್ಸಲ್ಲಿ ತುಂಬ ನೋವಿರೋದು ನಂಗೆ ಅರ್ಥ ಆಗುತ್ತೆ. ನಾನಂತ ಚುನಾವಣೆ ಪ್ರಚಾರಕ್ಕೆ ಹೋಗಲಿಲ್ಲ. ಅದು ಜಿಟಿ ದೇವೇಗೌಡ ಕಾರಣ ಅಂತ ಬದಲಾಗಿ ಜನತೆಯ ತೀರ್ಮಾನ. ಈ ವಿಷಯದಲ್ಲಿ ನಾವು ಯಾರನ್ನೂ ನಿಂದನೆ ಮಾಡಲಿಕ್ಕೆ ಹೋಗಲ್ಲ. ಜನ ಕೊಟ್ಟು ತೀರ್ಪದು. ನಾನು ಸೋತಿದ್ದೇನೆ. ಅದಕ್ಕೆ ಕಾರಣಗಳನ್ನು ನೂರಾರು ಹುಡುಕಬಹುದು. ದೇಶದೆಲ್ಲೆಡೆ ಲೋಕಸಭೆ ಚುನಾವಣಾ ಅಬ್ಬರ. ಹಲವೆಡೆ ಕೋಟಿ ಕೋಟಿ ಅಕ್ರಮ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಈವರೆಗೂ ಬರೋಬ್ಬರಿ 377 ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ದೇಶದೆಲ್ಲೆಡೆ ಲೋಕಸಭೆ ಚುನಾವಣೆಯ ಅಬ್ಬರ ನಡೀತಾ ಇದೆ. ಮತ್ತು ಒಂದ್ ಕಡೆ ಕೋಟಿ ಕೋಟಿ ಅಕ್ರಮ ಹಣವನ್ನ ವಶಪಡಿಸಿಕೊಳ್ಳಲಾಗ್ತಾ ಇದೆ. ಇದುವರೆಗೂ ದೇಶದಲ್ಲಿ 377 ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಳ್ಳಲಾಗಿದೆ. 157 ಕೋಟಿ ಮೌಲ್ಯದ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ದ ಮತ್ತು ಒಂದ್ ಕಡೆ 705 ಕೋಟಿಯ ಮಾದಕ ವಸ್ತುವನ್ನ ಜಪ್ತಿ ಮಾಡಲಾಗಿದೆ. 312 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು 28 ಕೋಟಿ ಮೌಲ್ಯದ ಇತರೆ ವಸ್ತುಗಳು ವಶಪಡಿಸಿಕೊಳ್ಳಲಾಗಿರುವಂತದ್ದು. ಮತದಾರರಿಗೆ ಹಂಚಲು ಇಟ್ಟುಕೊಂಡಿದ್ದಂತ ವಸ್ತುಗಳು ಹಾಗೆ ಚುನಾವಣಾ ಆಯೋಗದಿಂದ ಮಾಹಿತಿಯನ್ನ ಈಗ ಬಹಿರಂಗ ಮಾಡಲಾಗಿದೆ, ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅಂತ. ಕರ್ನಾಟಕದಲ್ಲೂ ಕೂಡ ಹಣ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. 12 ಕೋಟಿ ರೂಪಾಯಿಯಷ್ಟು ನಗದು, ಮದ್ಯ, ಇತರೆ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 48 ಕೋಟಿ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿರುವಂತದ್ದು ಕರ್ನಾಟಕದಲ್ಲಿ. ಗುಜರಾತ್ನಲ್ಲಿ 510 ಕೋಟಿ ರೂಪಾಯಿ, ಇನ್ನು ತಮಿಳುನಾಡಿನಲ್ಲಿ 270 ಕೋಟಿ, ಹಾಗೆ ಆಂಧ್ರದಲ್ಲಿ 158 ಕೋಟಿ, ಪಂಜಾಬ್ನಲ್ಲಿ 155 ಕೋಟಿ, ಉತ್ತರ ಪ್ರದೇಶದಲ್ಲಿ 142 ಕೋಟಿ ಮೌಲ್ಯದ ವಸ್ತು ಮತ್ತೆ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಇದರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನ ಕೂಡ ನೀಡಿದೆ ಚುನಾವಣಾ ಆಯೋಗ.